ಒಂದು ವರ್ಷ ಚಿನ್ನ ಖರೀದಿ ಮಾಡಬೇಡಿ, ಅಗತ್ಯವಿಲ್ಲದ ಪ್ರವಾಸ ನಿಲ್ಲಿಸಿ ಮತ್ತು ವಾಹನ ಸಾಗಣೆ ಕಡಿಮೆ ಮಾಡಿ ಎಂದು ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರ ಮಾತು ಇಡೀ ದೇಶಾದ್ಯಂತ ಚರ್ಚೆ ಶುರುವಾಗಿದೆ. ಈ ಒಂದು ಸ್ಟೇಟ್ಮೆಂಟ್ ಇಂಡಿಯಾಗೆ ಹೊಸದೇನಲ್ಲ. 1991ರಲ್ಲಿ PV ನರಸಿಂಹರಾವ್ ಗೌರ್ಮೆಂಟ್ ಇದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ ಇದೇ ಸ್ಟೇಟ್ಮೆಂಟ್ ಹೇಳಿದರು, ಅವಾಯ್ಡ್ ಪರ್ಚೇಸಿಂಗ್ ಗೋಲ್ಡ್ ಟು ಪ್ರೊಟೆಕ್ಟ್ ಅವರ್ ಫಾರೆಕ್ಸ್ ರಿಸರ್ವ್ಸ್ ಅಂತ. ಅಗೇನ್, ವಾಟ್ ಈಸ್ ಫಾರೆಕ್ಸ್ ರಿಸರ್ವ್ಸ್ ಅಂದರೆ ಇಟ್ ಈಸ್ ಅಕೌಂಟ್ ಆಫ್ ಫಾರಿನ್ ಕರೆನ್ಸೀಸ್ ವಿಚ್ ಆರ್ ಮ್ಯಾನೇಜ್ಡ್ ಬೈ ದ RBI. ಅಂದರೆ ನಾವು ವಿದೇಶದಿಂದ ಯಾವುದೇ ವಸ್ತು ಆಮದು ಮಾಡಿಕೊಂಡಾಗ ಅವರಿಗೆ ನಾವು ರಿಟರ್ನ್ ಆಗಿ ಇಂಡಿಯನ್ ಕರೆನ್ಸಿ ಅಲ್ಲದೆ ಡಾಲರಿಂದ ಟ್ರೇಡ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ನಮ್ಮ ಫಾರೆಕ್ಸ್ ಅಕೌಂಟಲ್ಲಿ ಎಷ್ಟು ಡಾಲರ್ಸ್ ಇದೆ ಅಷ್ಟು ಒಳ್ಳೆಯದು. ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯಾ, ನಾವು ನಮ್ಮ ಭಾರತದಲ್ಲಿ ಕ್ರೂಡ್ ಆಯಿಲ್ ಉತ್ಪಾದನೆ ಮಾಡೋದು 12% ಆದರೆ ಆಮದು ಮಾಡ್ಕೊಳ್ಳೋದು 88%. ಅಂದರೆ 90% ವಿ ಆರ್ ಡಿಪೆಂಡೆಂಟ್ ಆನ್ ಕ್ರೂಡ್ ಆಯಿಲ್. ಇನ್ ದ ಕಂಟೆಕ್ಸ್ಟ್ ಆಫ್ ಗೋಲ್ಡ್, ನಾವು ಒಂದು ನಮ್ಮ ಚಿನ್ನದ ಗಣಿಯಿಂದ 1% ಗೋಲ್ಡ್ನ ಎಕ್ಸ್ಟ್ರಾಕ್ಟ್ ಮಾಡಿದರೆ 99% ವಿ ಆರ್ ಇಂಪೋರ್ಟಿಂಗ್ ದ ಗೋಲ್ಡ್. ಈ ಎರಡು ವಸ್ತುಗಳ ಬೇಡಿಕೆ ಮುಂಚೆ ಎಷ್ಟಿತ್ತು ಇವತ್ತು ಅಷ್ಟೇ ಇದೆ, ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು. ಆದರೆ ಆ ವೆಸ್ಟ್ ಏಷ್ಯಾ ಯುದ್ಧದಿಂದ ಸಪ್ಲೈ ಚೈನ್ ಕೊರತೆ ಇರೋದ್ರಿಂದ ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ಆಗಿ ನಮ್ಮ ಇಂಡಿಯನ್ ಕರೆನ್ಸಿ ಕೂಡ ಹೊರತಾ ಬಿದ್ದಿದೆ. ಇವತ್ತು ಇಂಡಿಯನ್ ಕರೆನ್ಸಿ ಡಿವ್ಯಾಲ್ಯೂಯೇಟ್ ಆಗಿ $1 96 ರೂಪೀಸ್ ಆಗಿದೆ. ಅಗೇನ್, ಸಾಂಪ್ರದಾಯಿಕವಾಗಿ ನಾವು ನೋಡಿದ್ರೆ ಚಿನ್ನ ಅದು ಒಂದು ಬರೇ ವಸ್ತು ಅಲ್ಲ, ಅದು ನಮ್ಮ ಸಂಸ್ಕೃತಿ ಮತ್ತು ಭಾವನೆ. ಆರ್ಥಿಕವಾಗಿ ನಾವು ನೋಡಿದ್ರೆ ಅದು ಚಿನ್ನ ನಮ್ಮ ಒಂದು ಭದ್ರತೆ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು 8 ತಿಂಗಳು ಆಮದು ಮಾಡಿಕೊಳ್ಳೋಷ್ಟು ಫಾರೆಸ್ಟ್ ರಿಸರ್ವ್ ನಮ್ಮಲ್ಲಿ ಸ್ಟಾಕ್ ಆಲ್ರೆಡಿ ಇದೆ. ಎನಿಹೌ ವಿ ಆರ್ ಇನ್ ಪ್ಯಾಸಿವ್ ಸ್ಟೇಜ್, ಅಂದರೆ ಡೌನ್ ಟರ್ನ್ ಹೋಗ್ತಾ ಇದ್ದೀವಿ. ಆ ಲೂಪ್ನ ಕವರ್ ಆಗಿ ಅಪ್ ಟರ್ನ್ ಬರೋಕ್ಕೆ ಟೈಮ್ ಹಿಡಿಯುತ್ತೆ. ಈ ಒಂದು ಟಾಪಿಕ್ ಬಗ್ಗೆ ಐಡಿಯಾ ಕೊಟ್ಟಿರೋದು ನಮ್ಮ ಫ್ರೆಂಡ್ ಶಂಕರ್ ರೆಡ್ಡಿ ಅಂತ. ಹಾಗಾಗಿ ನೀವು ಕೂಡ ಯಾವುದಾದ್ರೂ ಸೊಸೈಟಲ್ ಇಶ್ಯೂ ಆಗಿ ಯಾವುದಾದ್ರೂ ಒಂದು ಟಾಪಿಕ್ ಒಂದು ಐಡಿಯಾ ಕೊಟ್ಟರೆ ಅದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಪಡ್ತೀನಿ. ಜೈ ಹಿಂದ್.